ಸುಮಧುರ ಕಂಠ ತಮ್ಮ ನಿರೂಪಣೆಯಿಂದಲೇ ಮನೆ ಬಾತಾಗಿದ್ದಂತಹ ಅಪರ್ಣಾರವರು ನಿಧನ ಹೊಂದಿದ್ದಾರೆ. 58 ವರ್ಷದ ತಮ್ಮ ಬಾಳಿನ ನಿರೂಪಣೆಗೆ ಅವರು ಅಂತ್ಯ ಹಾಡಿದ್ದಾರೆ. ಸರಿಸುಮಾರು 2 ವರ್ಷಗಳಿಂದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂತಹ ಅಪರ್ಣಾರವರು ವಿಧಿವಶರಾಗಿದ್ದಾರೆ. ತಮ್ಮ ಸುಮಧುರ ಕಂಠ, ಅದೇ ರೀತಿಯಾಗಿ ತಮ್ಮ ನಿರೂಪಣೆ ಮೂಲಕವಾಗಿ ಮನೆ ಮಾತಾಗಿದ್ರು. ಇನ್ನು ಜೀವನದುದ್ದಕ್ಕೂ ಅನೇಕ ಕಾರ್ಯಕ್ರಮಗಳಲ್ಲಿ ಸರಿಸುಮಾರು 1500ಕ್ಕೂ ಹೆಚ್ಚು ಕಾರ್ಯಕ್ರಮಗಳಲ್ಲಿ ನಿರೂಪಣೆಯನ್ನ ಮಾಡಿದ್ದಂತಹ ಅಪರ್ಣಾರವರು ನಿಧನ ಹೊಂದಿದ್ದಾರೆ. ಇನ್ನು ಕನ್ನಡ ಭಾಷೆಗೆ ತಮ್ಮದೇ ಆದಂತಹ ಒಂದು ಇಂಪನ್ನ ಕೊಟ್ಟಿದ್ದಂತಹ ಅಪರ್ಣಾರವರು 58 ವರ್ಷದ ತಮ್ಮ ಬಾಳಿನ ಪಯಣಕ್ಕೆ ಅಂತ್ಯ ಹಾಡಿದ್ದಾರೆ. ಇನ್ನು ಮಧ್ಯಾಹ್ನದ ಬಳಿಕ ಬನಶಂಕರಿ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಇನ್ನು ಮಧ್ಯಾಹ್ನದವರೆಗೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ. ಮಧ್ಯಾಹ್ನದ ಬಳಿಕ ಬನಶಂಕರಿ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಹಲವಾರು ಸಿನಿಮಾಗಳಲ್ಲೂ ಕೂಡ ಅಭಿನಯ ಮಾಡಿ ಸೈ ಎನಿಸಿಕೊಂಡಿದ್ದಂತಹ ಅಪರ್ಣಾರವರು ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಕ್ಯಾನ್ಸರ್ನ ವಿರುದ್ಧ ಹೋರಾಟವನ್ನು ನಡೆಸಿದರು. ಆದರೆ ಕ್ಯಾನ್ಸರ್ನ ವಿರುದ್ಧದ ತಮ್ಮ ಹೋರಾಟದಲ್ಲಿ ಕೊನೆಗೆ ಅವರು ವಿಧಿವಶರಾಗಿದ್ದಾರೆ. ಮಸಣದ ಹೂವು ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಅಪರ್ಣಾರವರು ಎಂಟ್ರಿ ಕೊಟ್ಟಿದ್ದರು. ಮಜಾ ಟಾಕೀಸ್ ವರಮಹಾಲಕ್ಷ್ಮಿಯಾಗಿ ಮನೆ ಮಾತಾಗಿದ್ದರು. ಇನ್ನು ಮುಕ್ತ ಧಾರಾವಾಹಿ ಮೂಲಕವಾಗಿ ಕಿರುತೆರೆಗೂ ಕೂಡ ಅವರು ಆಗಮಿಸಿದರು. ಕಿರುತೆರೆಯಲ್ಲೂ ಕೂಡ ಸಾಕಷ್ಟು ಹೆಸರನ್ನು ಮಾಡಿದರು. ಇನ್ನು ಅದೇ ರೀತಿಯಾಗಿ ಈವರೆಗೆ ಸರಿಸುಮಾರು 1500ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿದರು. ತಮ್ಮ ಕಂಠದ ಮೂಲಕವಾಗಿಯೇ ಇಡೀ ರಾಜ್ಯದಾದ್ಯಂತ ಹೆಸರು ಮಾಡಿದರು. ಇನ್ನು ಅವರ ಒಂದು ಕಂಠದಲ್ಲಿ ಕನ್ನಡ ಭಾಷೆಯನ್ನು, ಅದರಲ್ಲೂ ಕೂಡ ಸ್ವಚ್ಛಂದವಾಗಿರುವಂತಹ ಕನ್ನಡವನ್ನು ಕೇಳುವಂಥದ್ದೇ ಎಲ್ರಿಗೂ ಕೂಡ ಸಾಕಷ್ಟು ಇಂಪಾಗಿ ಕೇಳಿಸ್ತಾ ಇತ್ತು. ಅದೇ ರೀತಿಯಾಗಿ ಎಲ್ರಿಗೂ ಖುಷಿಯನ್ನು ಕೊಡ್ತಾ ಇತ್ತು. ಇನ್ನು ನಡುವೆ ಯಾವ್ಯಾವಾಗ ಅವರು ನಿರೂಪಣೆಯನ್ನು ಮಾಡ್ತಾ ಇದ್ರು, ಆ ಸಂದರ್ಭದಲ್ಲಿ ವಿಳಂಬಕ್ಕೆ ಕ್ಷಮೆ ಇರಲಿ ಅನ್ನುವಂತಹ ಮಾತುಗಳನ್ನು ಆಗಾಗ ಕೇಳ್ತಾ ಇದ್ವಿ. ಆದರೆ ಇವತ್ತು ಇಡೀ ರಾಜ್ಯದಲ್ಲಿ ಕ್ಷಮೆ ಕೇಳಿ ಅವರು ವಿಧಿವಶರಾಗಿದ್ದಾರೆ. ಇನ್ನು ದೂರದರ್ಶನದಲ್ಲೂ ಕೂಡ ನಿರೂಪಕಿಯಾಗಿ ಅಪರ್ಣಾರವರು ಕೆಲಸ ಮಾಡಿದರು. 1984ರಲ್ಲಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಂತಹ ನಿರೂಪಕಿ ಅಪರ್ಣಾರವರು ಸಿನಿಮಾ ರಂಗದಲ್ಲೂ ಕೂಡ ಅಪಾರ ಹೆಸರನ್ನು ಮಾಡಿದರು. ಇನ್ನು ದೂರದರ್ಶನದಲ್ಲಿ ನಾವೆಲ್ಲರೂ ಕೂಡ ನೋಡಿರ್ತೀವಿ, ಯಾರ್ಯಾರು 90ರ ದಶಕದಲ್ಲಿ ಸುದ್ದಿವಾಹಿನಿಗಳನ್ನು ನೋಡ್ತಾ ಇದ್ದರು, ಎಲ್ಲರೂ ಕೂಡ ಚಂದನದಲ್ಲಿ ಅವ್ರನ್ನ ಕಂಡಿರ್ತೀವಿ. ಹೀಗಾಗಿ ಮನೆ ಮಾತಾಗಿದ್ದರು. ಆ ಸಂದರ್ಭದಲ್ಲಿ ಚಂದನ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಒಂದು ಚಾನೆಲ್ಗಳು ಹೆಚ್ಚಾಗಿ ಕಂಡು ಬರ್ತಾ ಇರಲಿಲ್ಲ. ಹೀಗಾಗಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತಹ ನಿರೂಪಕಿಯಾಗಿದ್ದರು. ಇನ್ನು ಅದೇ ರೀತಿಯಾಗಿ 2013ರಲ್ಲಿ ಬಿಗ್ ಬಾಸ್ನ ಮೂಲಕವಾಗಿ ಮೊದಲ ಶೋನಲ್ಲೂ ಕೂಡ ಅವರು ಭಾಗಿಯಾಗಿದ್ದರು. ಯಾವಾಗ ಬಿಗ್ ಬಾಸ್ ಆರಂಭ ಆಯಿತು, ಆರಂಭದಲ್ಲಿ ಅವರು ಬಿಗ್ ಬಾಸ್ನ ಮನೆಯನ್ನು ಸೇರಿದರು. ಇನ್ನು ಅದೇ ರೀತಿಯಾಗಿ ಬಿಗ್ ಬಾಸ್ನಲ್ಲೂ ಕೂಡ ಸಾಕಷ್ಟು ಹೆಸರನ್ನು ಮಾಡಿದ್ರು. ಇನ್ನು ಮಜಾ ಟಾಕೀಸ್ ಮೂಲಕ ಮತ್ತಷ್ಟು ಫೇಮಸ್ ಕೂಡ ಆಗಿದ್ದರು. ಮಜಾ ಟಾಕೀಸ್ನಲ್ಲಿ ಎಲ್ಲರನ್ನ ನಗಿಸಿ ಅದರಲ್ಲೂ ಕೂಡ ಹೆಸರನ್ನು ಮಾಡಿದರು. ಇನ್ನು ಭಾರತ ಸರ್ಕಾರದ ಹಲವಾರು ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗಿದ್ದರು. ಭಾರತಿ ರೇಡಿಯೋದಲ್ಲೂ ಕೂಡ ರೇಡಿಯೋ ಜಾಕಿಯಾಗಿ ಕಾರ್ಯನಿರ್ವಹಿಸಿದರು. 90ರ ದಶಕದಲ್ಲಿ ಚಂದನ ವಾಹಿನಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಅವರು ನಿರೂಪಣೆ ಮಾಡಿದ್ರು. ಇನ್ನು 1998ರಲ್ಲಿ ದೀಪಾವಳಿ ಕಾರ್ಯಕ್ರಮವೊಂದನ್ನು 8 ಗಂಟೆಗಳವರೆಗೆ ನಿರೂಪಣೆ ಮಾಡಿ ಅವರು ದಾಖಲೆ ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿಯ ಒಂದು ದೀಪಾವಳಿ ಹಬ್ಬ, ಆ ಹಬ್ಬಕ್ಕೆ ಮೆರುಗನ್ನು ತಂದಿದ್ದೇ ಅವರ ಕಾರ್ಯಕ್ರಮ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. 1998ರಲ್ಲಿ ದೀಪಾವಳಿ ಕಾರ್ಯಕ್ರಮ 8 ಗಂಟೆಗಳವರೆಗೆ ನಿರಂತರವಾಗಿ ನಿರೂಪಣೆ ಮಾಡಿ ದಾಖಲೆ ಕೂಡ ಮೆರೆದಿದ್ರು. ಇನ್ನು ಕಿರುತೆರೆಯಲ್ಲಿ ಮೂಡಲಮನೆ, ಮುಕ್ತ ಮುಂತಾದಂತಹ ಧಾರಾವಾಹಿಗಳಲ್ಲಿ ಕೂಡ ಅವರು ನಟನೆ ಮಾಡಿದ್ದಾರೆ. ಮಜಾ ಟಾಕೀಸ್ನಲ್ಲಿ ವರಲಕ್ಷ್ಮಿ ಪಾತ್ರದ ಮೂಲಕ ಮನೆ ಮಾತಾಗಿದ್ದರು. ಬೆಂಗಳೂರಿನ ನಮ್ಮ ಮೆಟ್ರೋಗೂ ಕೂಡ ಧ್ವನಿಯನ್ನು ಅಪರ್ಣಾ ಅವರು ಕೊಟ್ಟಿದ್ದರು. ಇನ್ನು ಯಾರಾದರೂ ಕೂಡ ಮೆಟ್ರೋದಲ್ಲಿ ತಿರುಗಾಡಿದರೆ ಎಲ್ಲರೂ ಕೂಡ ಇವರ ಧ್ವನಿಯನ್ನು ಕೇಳಿರ್ತೀವಿ. ಮುಂದಿನ ಒಂದು ಸ್ಟಾಪ್ ಬರುವಂತಹ ಸಂದರ್ಭದಲ್ಲಿ ಮುಂದಿನ ಒಂದು ನಿಲ್ದಾಣದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗಿದ್ದರು. ಎಲ್ರಿಗೂ ಕೂಡ ಗೈಡ್ ಮಾಡಿದ್ರು. ಎಲ್ರಿಗೂ ದಾರಿಯನ್ನು ಕೂಡ ತೋರಿಸಿದ್ದಂತಹ ಖ್ಯಾತ ನಿರೂಪಕಿ ಅಪರ್ಣಾರವರು ವಿಧಿವಶರಾಗಿದ್ದಾರೆ.
ಇನ್ನು ಅಭೂತಪೂರ್ವವಾದಂತಹ ಕಂಠವನ್ನು ಹೊಂದಿದ್ರು. ಮಾತನಾಡುವಂತಹ ಸಂದರ್ಭದಲ್ಲಿ ಸ್ವಚ್ಛಂದವಾಗಿರುವಂತಹ ಕನ್ನಡವನ್ನು ಮಾತನಾಡಿದ್ರೆ ಅವರ ರೀತಿಯಲ್ಲಿ ನಾವು ಕೂಡ ಮಾತನಾಡಬೇಕು ಅಂತ ಎಲ್ಲರೂ ಕೂಡ ಅವರಂತೆ ಮಾತನಾಡೋದಕ್ಕೆ ಸಾಕಷ್ಟು ಜನರು ಪ್ರಯತ್ನವನ್ನು ಪಟ್ಟಿದ್ದು ಕೂಡ ಇದೆ. ಇಂದಿಗೂ ಕೂಡ ಯಾರಾದರೂ ಸ್ವಚ್ಛಂದವಾಗಿ ಕನ್ನಡವನ್ನು ಮಾತನಾಡಬೇಕು ಅಂತ ಬಯಸುವ ಪ್ರತಿಯೊಬ್ಬರಿಗೂ ಕೂಡ ಅವರು ಮಾದರಿಯಾಗ್ತಾರೆ. ಇನ್ನು ಎಲ್ಲ ನಿರೂಪಕರಿಗೂ ಕೂಡ ಅವರು ಮಾದರಿ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ತಮ್ಮ ಜೀವನದುದ್ದಕ್ಕೂ ಸಂಘರ್ಷವನ್ನು ಎದುರಿಸಿ ಬಹಳಷ್ಟು ತಳಮಟ್ಟದಿಂದ ಬೆಳೆದು ಬಂದಂತಹ ಹಾದಿ, ಇಡೀ ಜೀವನವೇ ಒಂದು ರೀತಿಯಾಗಿ ಸಂಘರ್ಷವಾಗಿತ್ತು ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಇನ್ನು ಅವರ ಪತಿ ಕೂಡ ಹೇಳ್ತಾ ಇದ್ದರು, 2 ವರ್ಷದ ಹಿಂದೆ ಜುಲೈ ತಿಂಗಳಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಇದೆ ಅನ್ನುವಂಥದ್ದು ಗೊತ್ತಾಯಿತು. ನಾವು ತಪಾಸಣೆ ಮಾಡಿದಂತಹ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಆಘಾತ ಎದುರಾಯಿತು, ಅದು ಕೂಡ 4th ಸ್ಟೇಜ್ನಲ್ಲಿ. ಆಗಲೇ ವೈದ್ಯರು ಹೇಳಿದ್ರು 6 ತಿಂಗಳು ಬದುಕಿದ್ರೆ ಹೆಚ್ಚು ಅಂತ. ಆದರೆ ಆಕೆ ಗಟ್ಟಿಗಿತ್ತಿ ಎಷ್ಟರ ಮಟ್ಟಿಗೆ ಅಂತಂದರೆ ಆ ಕ್ಯಾನ್ಸರ್ಗೆ ಪೈಪೋಟಿ ನೀಡಿ ಆ ಕ್ಯಾನ್ಸರ್ಗೆ ಸಡ್ಡು ಹೊಡೆದು 2 ವರ್ಷಗಳವರೆಗೆ ಒಂದು ಸಂಘರ್ಷದ ಜೀವನವನ್ನು ಕ್ಯಾನ್ಸರ್ನೊಟ್ಟಿಗೆ ಬದುಕಿ ಎಲ್ಲರಿಗೂ ಕೂಡ ಯಾರ್ಯಾರು ಕ್ಯಾನ್ಸರನ್ನು ಎದುರಿಸ್ತಾ ಇದ್ದಾರೆ ಅವರಿಗೂ ಕೂಡ ಮಾದರಿ ಆಗಿದ್ರು ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಇನ್ನು ಸತತವಾಗಿ 2 ವರ್ಷಗಳ ಒಂದು ಹೋರಾಟ, ಕ್ಯಾನ್ಸರ್ನೊಂದಿಗಿನ ಹೋರಾಟಕ್ಕೆ ಕೊನೆಗೂ ಅವರು ಸೋಲೊಪ್ಪಿಕೊಂಡ್ರು. ಇನ್ನು ನಿನ್ನೆ ರಾತ್ರಿ 9:30 ಸುಮಾರಿಗೆ ವಿಧಿವಶರಾದರು ಅನ್ನುವಂತಹ ಮಾಹಿತಿಯನ್ನು ಅವರ ಪತಿಯು ಕೂಡ ಕೊಡ್ತಾ ಇದ್ದರು. ಇನ್ನು ಅದೇ ರೀತಿಯಾಗಿ ಬಹಳಷ್ಟು ಖಾಸಗಿಯಾಗಿ ನಾವು ಬದುಕಿದ್ವಿ, ಕೊನೆಯ ಕ್ಷಣದಲ್ಲೂ ಕೂಡ ಅಷ್ಟೇ ನಾನು ಬಹಳಷ್ಟು ಖಾಸಗಿಯಾಗಿ ಅವಳನ್ನು ಕಳಿಸ್ಕೊಡ್ಬೇಕು ಅಂತ ಬಹಳಷ್ಟು ದುಃಖ ತಪ್ತರಾಗಿ ಅವರ ಪತಿಯವರು ಮಾತನಾಡ್ತಾ ಇದ್ದರು. ಇನ್ನು ತಮ್ಮ ಜೀವನದುದ್ದಕ್ಕೂ ಸಂಘರ್ಷವನ್ನು ಎದುರಿಸಿದಂತಹ ಅಪರ್ಣಾರವರು ಕೊನೆಯ ಒಂದು ಸಂದರ್ಭದಲ್ಲೂ ಕೂಡ, ಅಂದರೆ ಜೀವನದ ಅಂತಿಮ ಘಟ್ಟದಲ್ಲೂ ಕೂಡ ಸಂಘರ್ಷವನ್ನು ಎದುರಿಸಿ ಕ್ಯಾನ್ಸರ್ನ ಜೊತೆಗೆ ಹೋರಾಟವನ್ನು ನಡೆಸಿ ವಿಧಿವಶರಾಗಿದ್ದಾರೆ. ಇನ್ನು ಅದೇ ರೀತಿಯಾಗಿ ಇಡೀ ರಾಜ್ಯವೇ ಇವತ್ತು ಅಪರ್ಣಾರವರ ಅಗಲಿಕೆಗೆ ದುಃಖ ತಪ್ತವಾಗಿದೆ. ಪ್ರತಿಯೊಬ್ಬರೂ ಕೂಡ ಕಂಬನಿಯನ್ನು ಮಿಡುತ್ತಾ ಇದ್ದಾರೆ. ಯಾಕಂದರೆ 58 ವರ್ಷಗಳ ಒಂದು ಸುದೀರ್ಘ ಪಯಣದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿ, ಅದು ಕೂಡ ಕನ್ನಡಕ್ಕೆ, ಕನ್ನಡ ಭಾಷೆಗೆ ಒಂದು ರೀತಿಯಾಗಿ ಹಿರಿಮೆಯಾಗಿ ಬದುಕಿ ಹೋಗಿದ್ರು ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಇನ್ನು ಅದೇ ರೀತಿಯಾಗಿ ಕನ್ನಡ ಭಾಷೆ ಅಂತ ಬಂದಂತಹ ಸಂದರ್ಭದಲ್ಲಿ ಕನ್ನಡ ಭಾಷೆಗೆ ತಮ್ಮದೇ ಒಂದು ಶೈಲಿಯಲ್ಲಿ ಮೆರುಗನ್ನು ತಂದವರು. ಬಹಳಷ್ಟು ಸ್ಪಷ್ಟವಾಗಿರುವಂತಹ ಒಂದು ಭಾಷೆ, ಅದೇ ರೀತಿಯಾಗಿ ಇಂಪಾಗಿರುವಂತಹ ಕಂಠದ ಮೂಲಕವಾಗಿ ಮನೆ ಮಾತಾಗಿದ್ದಂತಹ ಅಪರ್ಣಾರವರು ವಿಧಿವಶರಾಗಿದ್ದಾರೆ.